ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಒಂದು ಸಿಂಪಲ್ ಆದ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣಂತ. ಟಿಫನ್ಗೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೆ. ನೋಡೋಣ ಬನ್ನಿ ಯಾವುದಂತ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಹೆಲ್ದಿ ಟಿಫನ್ ಮಾಡೋಣಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಇದರಿಂದ ಒಂದು ಕಪ್ಪು ಹೆಸರು ಕಾಳು, ಇದರಲ್ಲಿ ಅರ್ಧ ಕಪ್ ಅಕ್ಕಿ, ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಹಾಕಿ ನೈಟ್ ಹೊತ್ತು ನೆನೆಸ್ಬೋದು. ಇಲ್ಲ 1-2-3 ಅವರ್ಸ್ ನೆನೆಸಿದ್ರೆ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಬೇಕಲ್ವ ನೆನೆಸೋಕ್ಕೆ, ಅದಕ್ಕೆ ಇಷ್ಟನ್ನು ಹಾಕಿ ಇವಾಗ ಇದರಲ್ಲೇ ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದರಲ್ಲಿ ಉಪ್ಪು ಹಾಕಿಬಿಟ್ಟು ರುಬ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕ್ಕೊಂಬಂದೆ, ನುಣ್ಣಕ್ಕೆ ರುಬ್ಕೊಳ್ಬೇಕು. ಇವಾಗ ಒಂದು ಇದಕ್ಕೆ ಹಾಕ್ಕೊಂಡು ದೋಸೆ ತವಾನ ಇಡಬೇಕು ಬಿಸಿಗೆ. ಇವಾಗ ದೋಸೆ ಹಂಚನ ಇಟ್ಟಿದ್ದೀನಿ ಬಿಸಿಗೆ. ಅದ್ರ ಜೊತೆಗೆ ಪಲ್ಯ, ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ದೋಸೆ ಈ ಥರ ದೋಸೆ, ಅದಕ್ಕೆ ಸೋಡಾ ಬೇಕಾದವರು ಹಾಕೋಬೋದು. ನಾನು ಸೋಡಾ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿನೂ ಕೂಡ. ತವೆ ಬಿಸಿ ಆಗ್ತಾಯಿದೆ, ಹೊಸದಿದೆ ಇದು, ಮನೆ ಇಸ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಈ ಥರ ಇದು ಮಾಡ್ತೀನಿ. ಯಾವ ತವೆಲ್ಲ ಗೊತ್ತಿಲ್ಲ, ಹೊಸ ತವೆ. ಫ್ರೆಂಡ್ಸ್, ಇವಾಗ ತವೆ ಬಿಸಿ ಆಗಿದೆ. ದೋಸೆ ಹಾಕ್ತೀನಿ. ಇದಕ್ಕೆ ಮೇಲೆ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದರೆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆಕ್ಕಿಂತ ತುಪ್ಪ ಮಾಡಿದರೆ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈಜಿ, ನೈಟ್ ಹೆಸರು ಕಾಳು ನೆನೆಸ್ಬಿಟ್ಟು ಮಾಡಿದರೆ ತುಂಬ ಹೆಲ್ದಿಯಾಗಿರುತ್ತೆ. ಡೈಲಿ ನಾರ್ಮಲ್ ದೋಸೆ ತಿಂದು ಬೋರ್ ಆದವ್ರಿಗೆ ಈ ಥರ ದೋಸೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ದೋಸೆ ರೆಡಿ ಇತ್ತು. ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ದೊಡ್ಡದು ಬೇಕಂದರೆ ದೊಡ್ಡದು ಹಾಕೋಬೋದು. ಮೇಲೆ ತುಪ್ಪ ಹಾಕ್ಕೊಂಡ್ರೆ ಇದರಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ತುರಿದ್ಬಿಟ್ಟು ಹಾಕೋಬೋದು. ನಾನು ಕ್ಯಾರೆಟ್ ಹಾಕ್ಕೊಂಡಿಲ್ಲ, ಹಾಗೆ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ ಹಾಕ್ಕೊಂಡು ಮೇಲಕ್ಕೆ ಹಾಕು, ಹಿಟ್ಟಲ್ಲಿ ಕಲಿಸ್ಬಿಟ್ಟು ಹಾಕೋಬಹುದು. ಈ ಕಟ್ಟಿಗೆ ಸೌತಿಂದ ಬರೋಲ್ಲ ಎತ್ತಕ್ಕೆ, ಅದಕ್ಕೆ ಈ ಥರ ಎತ್ತಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇದು ನನ್ನ ಮಗಳಿಗೆ ಎತ್ತಿರ್ತೀನಿ, ಅವೊಂದು ಆಮೇಲೆ ತಿಂತಾಳೆ. ಬಿಸಿ ಬಿಸಿ ಮಾಡಿಕೊಟ್ರೆ ಅವಳು ತಿಂತಾಳೆ. ನೋಡಿ, ಬಿಸಿ ಬಿಸಿ ದೋಸೆ ರೆಡಿ. ತುಪ್ಪ ಹಾಕಿದ್ದೀನಲ್ಲ, ಘಮ ಘಮ ಸ್ಮೆಲ್ ಬರ್ತಾಯಿದೆ.
ನೋಡಿ ಫ್ರೆಂಡ್ಸ್, ಹೆಲ್ದಿ ದೋಸೆ ರೆಡಿ ಆಯಿತು. ನಾನು 2 ದೋಸೆ ಹಾಕ್ಕೊಂಡಿದ್ದೀನಿ, ಹಾಗೆ ಪಲ್ಯ. ಎಷ್ಟು ಚೆನ್ನಾಗಿದೆ ನೋಡಿ, ಹೆಲ್ದಿ ದೋಸೆ. ಕಮ್ಮಿ ಟೈಮಲ್ಲೂ ಮಾಡ್ಕೋಬಹುದು. ಇದು ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ದೋಸೆ ತಿಂತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಬೀಟ್ರೂಟು ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ಹೆಸರು ಕಾಳು ತುಂಬ, ಅದೂ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ದೆ, ನಾಷ್ಟಕ್ಕೂ ಏನಿರಲಿಲ್ಲ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಇದ್ರ ಜೊತೆ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ನಾನು ಪಲ್ಯ ಮಾಡಿದ್ನಲ್ಲ, ಅದಕ್ಕೆ ಈ ಥರ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಸಿಂಪಲ್ ರೆಸಿಪಿ ಆಗಿತ್ತು. ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತಂತ ಕಮೆಂಟ್ ಮಾಡಿ. ಹೆಲ್ತ್ಕ್ಕೂ, ಮಕ್ಕಳಿಗೂ ತುಂಬ ಒಳ್ಳೆಯದು ಹೆಲ್ತ್ಕ್ಕೂ. ಅದಕ್ಕೆ ಮಾಡಿ ತೋರಿಸ್ದೆ. ಬೇಗ ಆಗುವಂಥ ಕೇವಲ 5 ನಿಮಿಷದಲ್ಲಿ ಮಾಡುವಂಥ ದೋಸೆ. ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನೆಲ್ನ. ಟೇಕ್ ಕೇರ್, ಬಾಯ್ ಬಾಯ್.